ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಕ್ರಿಕೆಟ್ ಅಪ್ಡೇಟ್ಸನ್ನು ನೋಡ್ಕೊಂಡು ಬರೋಣ. ಏನೇನು ಅಪ್ಡೇಟ್ ಇದೆ ಏನು ಕ್ರಿಕೆಟ್ನಲ್ಲಿ ಅಂತ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಅಪ್ಡೇಟ್ ಏನಂತ ಹೇಳಿದ್ರೆ, ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರು ತಮ್ಮ ಲೋಗೋವನ್ನು ಚೇಂಜ್ ಮಾಡಿದ್ದಾರೆ. ಸೊ ಈ ಬಾರಿಯ ಲೋಗೋ ಸ್ವಲ್ಪ ಡಿಫ್ರೆಂಟ್ ಇದೆ ಲಕ್ನೋ ಸೂಪರ್ ಜಾಯಿಂಟ್ಸ್ದು. ಸೊ ನೋಡ್ಬೋದು, ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಈ ಥರ ಇದ್ದ ಲೋಗೋ ಇವಾಗ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ್ದು. ಸೊ ಈ ಥರ ಆಗಿದೆ. ಸೊ ಆನೆಯನ್ನು ಮೇನ್ ಲೋಗೋದಲ್ಲಿ ಇವಾಗ ಇಟ್ಟಿದ್ದಾರೆ. ಸೊ ಈ ಥರ ಆಗಿದೆ ಇವಾಗ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ಲೋಗೋ. ಇನ್ನೊಂದು ಅಪ್ಡೇಟ್ ಬಗ್ಗೆ ಬರೋದಾದರೆ, ವುಮೆನ್ಸ್ T20 ವರ್ಲ್ಡ್ ಕಪ್ 2026 ಶೆಡ್ಯೂಲನ್ನು ರಿಲೀಸ್ ಮಾಡಲಾಗಿದೆ. ಸೊ ಇಂಡಿಯಾ ಮ್ಯಾಚ್ ಯಾವ್ಯಾವಾಗ ಇದೆ ಅಂತ ನಾನು ಇವಾಗ ಹೇಳ್ತೀನಿ. ಇಂಡಿಯಾ ವುಮೆನ್ಸ್ ತಂಡ 14 ಜೂನಂದು ಪಾಕಿಸ್ತಾನ ವುಮೆನ್ಸ್ ವಿರುದ್ಧ ಆಡ್ತಿದ್ದಾರೆ ಎಡ್ಜ್ ಬ್ಯಾಸ್ಟನ್ನಲ್ಲಿ. ಇನ್ನು 17 ಜೂನ್ನಂದು ಹೆಡಿಂಗ್ಲಿಯಲ್ಲಿ ಎರಡನೇ ಪಂದ್ಯ ಆಡ್ತಾರೆ ನೆದರ್ಲ್ಯಾಂಡ್ಸ್ ವಿರುದ್ಧ. ಇನ್ನು ಅದಾದ ಬಳಿಕ 21 ಜೂನ್ನಂದು ಸೌತ್ ಆಫ್ರಿಕಾ ವುಮೆನ್ಸ್ ವಿರುದ್ಧ ಓಲ್ಡ್ ಟ್ರಾಫರ್ಡ್ನಲ್ಲಿ ಆಡ್ತಾರೆ. ಅದಾದ ಬಳಿಕ 25 ಜೂನ್ನಂದು ಓಲ್ಡ್ ಟ್ರಾಫರ್ಡ್ನಲ್ಲೇ ಬಾಂಗ್ಲಾದೇಶ್ ವುಮೆನ್ಸ್ ವಿರುದ್ಧ ಆಡ್ತಾರೆ. ಅದಾದ ಬಳಿಕ 28 ಜೂನ್ನಂದು ಆಸ್ಟ್ರೇಲಿಯಾ ವಿರುದ್ಧ ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಡ್ತಾರೆ. ಸೊ ಈ ಥರ ವುಮೆನ್ಸ್ T20 ವರ್ಲ್ಡ್ ಕಪ್ ಶೆಡ್ಯೂಲ್ ಇದೆ ಇಂಡಿಯಾ ವುಮೆನ್ಸ್ದು. ಸೊ ಇದರಲ್ಲೆಲ್ಲ ವಿನ್ ಆಗಿ ಆಮೇಲೆ ಸೆಮಿಫೈನಲ್ ಫೈನಲ್ ಅಂತ ತಲುಪಬೇಕಾಗತ್ತೆ. ಸೊ ಈ ಥರ ಗ್ರೂಪ್ ಹಂತದ ಶೆಡ್ಯೂಲ್ ರಿಲೀಸ್ ಆಗಿದೆ. ಸೊ ಇದು ಇನ್ನೊಂದು ಅಪ್ಡೇಟ್. ಆದರೆ ಇನ್ನು ರಣಜಿ ಕ್ರಿಕೆಟ್ ನಡೀತಾ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಕರ್ನಾಟಕ ಫೈನಲನ್ನು ಆಡ್ತಾಯಿದ್ದಾರೆ. ಸೊ ತುಂಬಾ ರನ್ಸ್ ಹೊಡೆದಿರೋದು ಜಮ್ಮು ಕಾಶ್ಮೀರ ಅವರು ತುಂಬಾ ಚೆನ್ನಾಗಿ ಆಡ್ತಾಯಿದ್ದಾರೆ. ಸೊ ರಣಜಿ ಟ್ರೋಫಿಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು ಫೈನಲ್ನಲ್ಲಿ ಕರ್ನಾಟಕ ತಂಡ. ಯಾಕಂದರೆ ಆ ಲೆವೆಲ್ಗೆ ಆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇರೋದು ಅಂದರೆ ಜಮ್ಮು ಕಾಶ್ಮೀರ ತಂಡ. ಕರೆಂಟ್ ಸ್ಕೋರ್ ಬಂದುಬಿಟ್ಟು 471ಕ್ಕೆ 6 ಜಮ್ಮು ಕಾಶ್ಮೀರ ಅವರು. ಸೊ ಚೆನ್ನಾಗಿ ಆಡಿದ್ದಾರೆ ಜಮ್ಮು ಕಾಶ್ಮೀರ ಅವರು. ಕರ್ನಾಟಕ ಕೂಡ ಇದೇ ರೀತಿಯಾಗಿ ಆಡಿ ಲೀಡನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಫಸ್ಟ್ ಇನ್ನಿಂಗ್ಸ್ ಲೀಡ್ ಮಾಡಿರೋದು ಮ್ಯಾಟ್ರ್ ಆಗುತ್ತೆ ಈ ಥರ ಪಂದ್ಯಗಳಲ್ಲಿ. ಸೊ ಹಾಗಾಗಿ 500ರ ಒಳಗೆ ಆಲ್ಔಟ್ ಮಾಡಿ ಆಲ್ಮೋಸ್ಟು ಒಂದು ಸ್ವಲ್ಪ ಆದರೂ ಲೀಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕರ್ನಾಟಕ ತಂಡ. ಯಾಕಂದರೆ ಇವತ್ತು ಡೇ 2 ಆಗಿರೋದ್ರಿಂದ ಕರ್ನಾಟಕ ಫುಲ್ ಆಡಿ ಏನಾದರೂ ಲೀಡ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ 1-2 ದಿನ ಬೇಕಾಗುತ್ತೆ. ಸೊ 4 ದಿನ ಹೀಗೆ ಹೋಗಿಬಿಡುತ್ತೆ. ಡ್ರಾ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇನ್ ಕೇಸ್ ಏನಾದರೂ ಪಂದ್ಯ ಡ್ರಾದಲ್ಲಿ ಎಂಡ್ ಆಯಿತು ಅಂತ ಹೇಳಿದ್ರೆ ಫಸ್ಟ್ ಇನ್ನಿಂಗ್ಸ್ ಲೀಡ್ ಆಗಿರೋ ತಂಡ ವಿನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೇ ಇದೆ ಅಂದ್ಕೊಳ್ತೀನಿ. ಸೆಮಿಫೈನಲ್ನಲ್ಲೂ ಕೂಡ ಅದೇ ರೀತಿಯಾಗಿ ಫಸ್ಟ್ ಇನ್ನಿಂಗ್ಸ್ ಲೀಡ್ ಮೇಲೇ ಕರ್ನಾಟಕ ವಿನ್ ಆಗಿ ಫೈನಲ್ಗೆ ಬಂದಿದ್ದು. ಸೊ ಫೈನಲ್ನಲ್ಲೂ ಕೂಡ ಅದೇ ರೀತಿ ರೂಲ್ಸ್ ಇರುತ್ತೆ ಖಂಡಿತವಾಗ್ಲೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. 471 for 6 ಇದ್ದಾರೆ. ಜಮ್ಮು ಕಾಶ್ಮೀರ ಸಖತ್ತಾಗಿ ಆಡಿದ್ದಾರೆ. ನಿನ್ನೆಯಿಂದ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಸೊ ಕರ್ನಾಟಕ ಆಲ್ಮೋಸ್ಟ್ 150 ಅವರ್ಸ್ ಬೌಲಿಂಗ್ ಮಾಡಿದ್ದಾರೆ, 143 ಅವರ್ ಬೌಲಿಂಗ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಬೇಕು ಇವಾಗ. ಯಾಕಂದರೆ ಬ್ಯಾಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಆಡೋದು. ಸೊ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಿಲ್ಲ. ಆದರೆ ಜಾಸ್ತಿ ರನ್ಸ್ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ ಬಿದ್ದೇ ಬೀಳುತ್ತೆ. ಸೊ ಫಸ್ಟ್ ಇನ್ನಿಂಗ್ಸ್ ಲೀಡ್ ಮಾಡಿದ್ರೆ ಇಂಪಾರ್ಟೆಂಟ್ ಆಗುತ್ತೆ ಅದೇನೇ ಅಂತಲೇ ಹೇಳ್ಬೋದು. ಇನ್ನು ಆನ್ಗೋಯಿಂಗ್ T20 ವರ್ಲ್ಡ್ ಕಪ್ ಅಪ್ಡೇಟ್ ಬಗ್ಗೆ ಮಾತನಾಡಿದ್ರೆ, ಇಂಗ್ಲೆಂಡ್ ತಂಡ ನಿನ್ನೆ ಪಾಕ್ ಸೋಲಿಸೋ ಮುಖಾಂತರ ಸೆಮಿಫೈನಲನ್ನು ಪ್ರವೇಶ ಮಾಡಿದ್ದಾರೆ. ಇದರೊಂದಿಗೆ ಒಂದು ತಂಡ ಸೆಮಿಫೈನಲನ್ನು ಪ್ರವೇಶಿಸಿದಂತಾಗಿದೆ T20 ವರ್ಲ್ಡ್ ಕಪ್ 2026ನಲ್ಲಿ. ಸೊ ಇನ್ನೂ ಕೂಡ ಯಾರೂ ಪ್ರವೇಶ ಮಾಡಿಲ್ಲ. ಇಂಗ್ಲೆಂಡ್ ಒಂದೇ ತಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಂಡಿರೋದು. ಇನ್ನು 3 ತಂಡ ಯಾರ್ಯಾರು ಬರ್ತಾರೆ ಅಂತ ನೋಡಬೇಕು. ಸೊ ಆ ಗ್ರೂಪ್ನಲ್ಲಿ ಇನ್ನೊಂದು ಟೀಮ್ ಬರೋದಕ್ಕೆ ಚಾನ್ಸ್ ಇದೆ. ಐದರ್ ನ್ಯೂಜಿಲ್ಯಾಂಡ್ ಅಥವಾ ಪಾಕ್ ಬರ್ಬೋದು. ಶ್ರೀಲಂಕಾಗೂ ಕೂಡ ಚಾನ್ಸ್ ಇದೆ. ಹೌದು, ಇವತ್ತಿನ ಪಂದ್ಯ ಶ್ರೀಲಂಕಾ ಮತ್ತು ನ್ಯೂಜಿಲ್ಯಾಂಡ್ ಇದೆ. ಸೊ ಆ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಎರಡೂ ತಂಡಕ್ಕೂ ಕೂಡ. ಇವತ್ತು ಸೋತ ತಂಡಕ್ಕೆ ತುಂಬಾ ಲಾಸ್ ಇದೆ ಅಂತಲೇ ಹೇಳ್ಬೋದು ಆ ಗ್ರೂಪ್ನಲ್ಲಿ. ಸೊ ಇಂಗ್ಲೆಂಡ್ ಅಂತಲೂ 2-2 ವಿನ್ ಹಾಕ್ಕೊಂಡು ಆರಾಮಾಗಿ ಸೆಮಿಫೈನಲ್ ಹಂತವನ್ನು ತಲುಪಿದೆ. ಆದರೆ ಭಾರತದ ಗ್ರೂಪ್ ಬೇರೆಯೇ ಕತೆ ಹೇಳುತ್ತೆ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಇದೆ. 4 ತಂಡ ಕೂಡ ಇನ್ನೂ ಕೂಡ ಹೋಗೋ ಚಾನ್ಸಸ್ಸನ್ನು ಉಳಿಸ್ಕೊಂಡಿದ್ದಾರೆ. ಸಮ್ ಸಿನಾರಿಯೋಸ್ ಮೇಲೆ ಅದು ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಗ್ರೂಪೇ ತುಂಬಾ ಸ್ಟ್ರಾಂಗ್. ಆಲ್ಮೋಸ್ಟ್ ಟೇಬಲ್ ಟಾಪರ್ಸ್ ಇದ್ದವರೇ ಬಂದಿರೋದ್ರಿಂದ ಸ್ಟ್ರಾಂಗ್ ಆಗಿಯೇ ಇರುತ್ತೆ ಖಂಡಿತವಾಗ್ಲೂ. ಸೊ ಅಪ್ಡೇಟ್ ಪ್ರಕಾರ ಇಂಗ್ಲೆಂಡ್ ಸೆಮಿಫೈನಲನ್ನು ಪ್ರವೇಶ ಮಾಡಿದ್ದಾರೆ. ಇನ್ನು ನಾಳೆ ಇಂಪಾರ್ಟೆಂಟ್ ಗೇಮ್ ಇದೆ. ಸೊ ಡೂ ಆರ್ ಡೈ ಸಿಚುವೇಶನ್ ಅಂತಲೇ ಹೇಳಬೇಕು. ವಿನ್ ಆಗಬೇಕು, ಹಾಗೆಯೇ ರನ್ ರೇಟ್ ಕೂಡ ಇಂಪ್ರೂವ್ ಮಾಡ್ಕೋಬೇಕು. ನೋಡೋಣ ಏನು ಮಾಡ್ತಾರೆ
ಭಾರತ ತಂಡ ನಾಳೆ ಏನು ಅಂತ. ಸೊ T20 ವರ್ಲ್ಡ್ ಕಪ್ ಅಂತೂ ಚೆನ್ನಾಗಿಯೇ ಹೋಗ್ತಾಯಿದೆ. ಇನ್ನೂ ಕೂಡ ಯಾರು ಸೆಮಿಫೈನಲ್ಗೆ ಹೋಗ್ಬೋದು ಅಂತ ಗೊತ್ತಾಗಿಲ್ಲ. ಒಂದು ತಂಡ ಮಾತ್ರ ಹೋಗಿರೋದು, ಅದೇ ಹೇಳಿದ್ದೀನಿ ಆವಾಗ. ಸೊ ಇಂಗ್ಲೆಂಡ್ ತಂಡ. ಇನ್ನು 3 ತಂಡ ಯಾವ್ದು ಬರಬೇಕು ಅಂತ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಯಾಕಂದರೆ ಎಲ್ಲ ತಂಡ ಇವಾಗ ಸಖತ್ ಫೈಟಿಂಗ್ನಲ್ಲಿ ಇದ್ದಾರೆ ಹೋಗೋದಕ್ಕೆ. ಸೊ ಸಖತ್ತಾಗಿ ಮೂಡಿ ಬರ್ತಾಯಿದೆ ವರ್ಲ್ಡ್ ಕಪ್ಪು. ಇದೇ ರೀತಿಯಾಗಲಿ ನೋಡೋಣ. ಸೊ ಇದಾಗಿತ್ತು ಕೆಲ ಅಪ್ಡೇಟ್ಸು, ಇನ್ನೂ ಕೂಡ ತುಂಬಾ ಇದೆ. ಸೊ ಸದ್ಯಕ್ಕೆ ಇಷ್ಟು ಸಾಕು. ಇಂಡಿಯಾ ಮ್ಯಾಚ್ನ ಕುರಿತಾದ ಪ್ರಿವ್ಯೂ ಕೂಡ ಅಪ್ಲೋಡ್ ಮಾಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.